ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ಟಿಇಟಿಗೆ ಬಹಳನೇ ಉಪಯುಕ್ತ ತರಗತಿಗಳು ಆಗಿರುತ್ತೆ. ನಾವು ಹಿಂದಿನ ತರಗತಿಯಲ್ಲಿ 4ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು? ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ದಶಮಾಂಶ ರೂಪ ಇಲ್ಲಿವರೆಗೂ ಆಗಿತ್ತು, ಹೌದಲ್ವಾ? ಈಗ ಒಂದು ಪೆನ್ಸಿಲಿನ ಉದ್ದವು 45 ಮಿಲಿಮೀಟರ್ ಇದ್ದು ಅದನ್ನ ನಾವು ಸೆಂಟಿಮೀಟರ್ ನಲ್ಲಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಅದನ್ನ ನಾವು ಸೆಂಟಿಮೀಟರ್ ನಲ್ಲಿ ಬರೆದಾಗ ಏನಾಗುತ್ತೆ? 4.5 ಸೆಂಟಿಮೀಟರ್ ಆಗುತ್ತೆ. ಸೊ ಸರಿಯಾದಂತ ಆಯ್ಕೆ 4.5 ಸೆಂಟಿಮೀಟರ್. ಓಕೆ, ಇನ್ನು 29ನೇ ಪ್ರಶ್ನೆ. 0.24 ಇದರಲ್ಲಿ 4ರ ಸ್ಥಾನ ಯಾವುದು? ನೋಡಿ, ಇದು 10, ಇದು ಶತಾಂಶ, ಎರಡನೇದು ದಶಾಂಶ ಸ್ಥಾನವನ್ನು ಒಳಗೊಂಡಿದ್ರೆ, 4ನೇದು ಶತಾಂಶ ಸ್ಥಾನವನ್ನು ಒಳಗೊಂಡಿರುತ್ತೆ. ಹಾಗಾಗಿ ಸರಿಯಾದಂತ ಆಯ್ಕೆ ಆಪ್ಷನ್ 2. ಓಕೆ, ಇನ್ನು 30ನೇ ಪ್ರಶ್ನೆ. 0.18 ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ನೋಡಿ, 18/10 ಇದ್ರೆ ಅದು 1.8 ಆಗ್ತಾ ಇತ್ತು. ಓಕೆ, 18/100 ಇರೋದ್ರಿಂದ 0.18. ಸೊ ಸರಿಯಾದಂತ ಆಯ್ಕೆ ಯಾವುದು? 18/100. ಓಕೆ, ಇಲ್ಲಿ ಗೆರೆ ಎಳೆದಿರುವಂತಹ ಭಾಗವನ್ನ ತೋರಿಸುವಂತಹ ದಶಮಾಂಶ ರೂಪ ಯಾವುದು ಅಂತ ಕೇಳಿದ್ದಾರೆ. ದಶಮಾಂಶ. ಓಕೆ, 1 2 ಗೆರೆ ಎಳೆದಿರೋದು 1 2 3 4 5. ಸೊ ಎಷ್ಟು ದಶಮಾಂಶ ರೂಪ? ಮೊದಲನೇದು 0.5 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನಾವಿವಾಗ ಮುಂದಿನ ಒಂದು ಟಾಪಿಕ್ ನೋಡೋದಾದ್ರೆ ನಾವಿದ್ರಲ್ಲಿ ವೃತ್ತಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ, ಯಾವ್ದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ? ವೃತ್ತಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ. ಓಕೆ, ಮೊದಲನೇ ಪ್ರಶ್ನೆ. ಈ ಆಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಈ ಆಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ. ಎಷ್ಟು ಬಾಹುಗಳ ಸಂಖ್ಯೆ ಎಷ್ಟಿದೆ ನೋಡಿ? 1 2 3 4. ಎಷ್ಟು? 4. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 2. ಯಾವುದು? 4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಎರಡನೇ ಪ್ರಶ್ನೆ. ವೃತ್ತದಲ್ಲಿ ಇರುವಂತಹ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, ವೃತ್ತದಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ವೃತ್ತದಲ್ಲಿ ಯಾವುದೇ ಶೃಂಗಗಳು ಇರೋದಿಲ್ಲ, ಹಾಗಾಗಿ 0 ಅನ್ನುವಂಥದ್ದು ಸರಿಯಾದಂತ ಆಯ್ಕೆ. ಇನ್ನು ಮೂರನೇ ಪ್ರಶ್ನೆ. ತ್ರಿಭುಜ. ಓಕೆ, ತ್ರಿಭುಜದಲ್ಲಿ ಇರುವಂತಹ ಕೋನಗಳ ಸಂಖ್ಯೆ ಎಷ್ಟು? 1 2 3. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ. ನೋಡಿ, ಈ ಆಕೃತಿಯು ಡ್ಯಾಶ್ ಘನಾಕೃತಿಗೆ ಉದಾಹರಣೆಯಾಗಿದೆ. ಚೌಕ, ಕೋನ, ಸಿಲಿಂಡರ್, ಆಯತ ಅಂತ ಇದೆ. ಯಾವುದು ಸರಿಯಾದಂತ ಆಯ್ಕೆ? ಇದು ಆಯತ ಘನಾಕೃತಿಗೆ ಉದಾಹರಣೆ ಆಗಿದೆ. ಓಕೆ, ಇನ್ನು ಐದನೇ ಪ್ರಶ್ನೆ. 2 ಆಯಾಮಗಳನ್ನ ಹೊಂದಿರುವಂತಹ ಆಕೃತಿ ಯಾವುದು? ಓಕೆ, 2 ಡೈಮೆನ್ಷನ್. ಏನು? 2 ಆಯಾಮಗಳನ್ನ ಹೊಂದಿರುವಂತ ಆಕೃತಿ. ಗೋಲ, ಶಂಕು, ರೇಖೆ, ಚೌಕ ಅಂತ ಇದೆ. ಓಕೆ, ಸರಿಯಾದಂತ ಆಯ್ಕೆ ಯಾವುದು? ಚೌಕ. ಚೌಕ ಏನಿದೆಯಲ್ಲ, ಇದು 2 ಆಯಾಮಗಳನ್ನ ಒಳಗೊಂಡಿರುವಂತಹ ಆಕೃತಿ. ಇನ್ನು ಆರನೇ ಪ್ರಶ್ನೆ. ಈ ಚಿತ್ರದಲ್ಲಿ ವೃತ್ತಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ. 1 2 3 4. ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 1. 3 ಆಯಾಮಗಳನ್ನ ಹೊಂದಿರುವಂತಹ ಈ ಕೆಳಗಿನ ಆಕೃತಿ ಯಾವುದು? 3 ಆಯಾಮ, 3 ಡೈಮೆನ್ಷನ್. ಯಾವುದು? ಬಳೆ, ಚೌಕ, ಸಮತಲಾಕೃತಿ, ಘನಾಕೃತಿ ಅಂತ ಇದೆ. ಸರಿಯಾದಂತ ಆಯ್ಕೆ ಯಾವುದು? ಘನಾಕೃತಿ. ಘನಾಕೃತಿ ಏನಿದೆ ಅದು 3 ಆಯಾಮಗಳನ್ನ ಒಳಗೊಂಡಿರುತ್ತೆ. ಇನ್ನು ಬೆಂಕಿಪೊಟ್ಟಣವು ಡ್ಯಾಶ್ ಆಕೃತಿಗೆ ಉದಾಹರಣೆ ಆಗಿದೆ. ಬೆಂಕಿಪೊಟ್ಟಣ ಯಾವ ಒಂದು ಆಕೃತಿಗೆ ಉದಾಹರಣೆ ಆಗಿದೆ? ಬೆಂಕಿಪೊಟ್ಟಣ ಆಯತ ಘನ ಆಕೃತಿಗೆ ಅದು ಉದಾಹರಣೆ ಆಗಿದೆ. ವರ್ಗಕೋಣೆಯಲ್ಲಿ ಇರುವಂತಹ ಕಪ್ಪು ಹಲಗೆಯು ಹೋಲುವಂತಹ ಆಕಾರ ಯಾವುದು? ವರ್ಗಕೋಣೆಯಲ್ಲಿ ಇರುವಂತಹ ಕಪ್ಪು ಹಲಗೆ ಏನಿದೆ, ಅದು ಹೋಲುವಂತ ಆಕಾರ ಯಾವುದು? ತ್ರಿಭುಜ, ಆಯತ, ವೃತ್ತ, ಚೌಕ ಅಂತ ಇದೆ. ಸರಿಯಾದಂತ ಆಪ್ಷನ್ ಆಯತ. ಇಟ್ಟಿಗೆಗಿರುವಂತಹ ಮುಖಗಳ ಸಂಖ್ಯೆ ಎಷ್ಟು? ಇಟ್ಟಿಗೆ ಇರುವಂತಹ ಮುಖಗಳ ಸಂಖ್ಯೆ 1 2 3 4 5 ಮತ್ತೆ ಕೆಳಗಡೆದು 6. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 2. ಒಂದು ವೃತ್ತದಲ್ಲಿ ಇರುವಂತಹ ವೃತ್ತ ಕೇಂದ್ರಗಳ ಸಂಖ್ಯೆ ಎಷ್ಟು? ಒಂದು ವೃತ್ತದಲ್ಲಿ ಇರುವಂತಹ ವೃತ್ತ ಕೇಂದ್ರಗಳ ಸಂಖ್ಯೆ ಎಷ್ಟು? ವೃತ್ತ ಕೇಂದ್ರ ಎಷ್ಟಿರುತ್ತೆ? ವೃತ್ತ ಕೇಂದ್ರ ಬಂದು ಅದು ಒಂದನ್ನ ಮಾತ್ರ ಒಳಗೊಂಡಿರುತ್ತೆ, ಕೇಂದ್ರ. ಓಕೆ, ಇನ್ನು ವೃತ್ತ ಕೇಂದ್ರವು ವೃತ್ತದ ಡ್ಯಾಶ್ ಭಾಗದಲ್ಲಿ ಇರುತ್ತೆ. ಯಾವ ಭಾಗದಲ್ಲಿ ಇರುತ್ತೆ? ಮಧ್ಯಭಾಗದಲ್ಲಿ ಇರುತ್ತೆ. ಹೌದಲ್ವಾ? ಸರಿಯಾದಂತ ಆಯ್ಕೆ ಮಧ್ಯಭಾಗ.
ವೃತ್ತದಲ್ಲಿ ಇರುವಂತಹ ಎಲ್ಲಾ ತ್ರಿಜ್ಯಗಳು ಅಂತ ಕೇಳಿದ್ದಾರೆ. ವೃತ್ತದಲ್ಲಿ ಇರುವಂತಹ ಎಲ್ಲಾ ತ್ರಿಜ್ಯಗಳು. ಇದು ಎಷ್ಟನೇ ಪ್ರಶ್ನೆ? 13ನೇ ಪ್ರಶ್ನೆ ಆಗಿರುತ್ತೆ. ನೋಡಿ, ವೃತ್ತದಲ್ಲಿ ಇರುವಂತ ಎಲ್ಲಾ ತ್ರಿಜ್ಯಗಳು ಏನಾಗಿರ್ತವೆ ಅಂತ ಕೇಳಿದ್ದಾರೆ. ವೃತ್ತದಲ್ಲಿ ಇರುವಂತಹ ಎಲ್ಲಾ ತ್ರಿಜ್ಯಗಳು ಕೂಡ ಸಮನಾಗಿ ಇರುತ್ತೆ. ನೋಡಿ, ಓಕೆ. ಈಗ ಅದು ಮಧ್ಯಭಾಗದಲ್ಲಿ ಮಧ್ಯಬಿಂದುವಿನಿಂದ ಎಲ್ಲಾ ತ್ರಿಜ್ಯಗಳು ಕೂಡ ಏನಾಗಿರುತ್ತೆ? ಸಮವಾಗಿ ಇರುತ್ತೆ. ಓಕೆ. ಸೊ 13ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 2. ಇನ್ನು ವೃತ್ತದಲ್ಲಿನ ಸ್ಥಿರ ಬಿಂದು, ಪರಿಧಿ, ವೃತ್ತ ಕೇಂದ್ರ, ತ್ರಿಜ್ಯ, ವ್ಯಾಸ ಅಂತ ಇದೆ. ಅಂದ್ರೆ ವೃತ್ತದಲ್ಲಿ ಇರುವಂತ ಸ್ಥಿರ ಬಿಂದುವನ್ನ ಏನಂತ ಕರೀತಾರೆ? ಅದನ್ನ ವೃತ್ತ ಕೇಂದ್ರ ಅಂತ ಕರಿತೀವಿ. ಓಕೆ. ಇನ್ನು 15ನೇ ಪ್ರಶ್ನೆ, 8 ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ವೃತ್ತದ ವ್ಯಾಸದ ಉದ್ದ. ಈಗ 8 ಸೆಂಟಿಮೀಟರ್ ತ್ರಿಜ್ಯ ಇದೆ. ಓಕೆ. ತ್ರಿಜ್ಯವಿರುವಂತ ವೃತ್ತದ ವ್ಯಾಸದ ಉದ್ದ ಅಂತ ಕೇಳಿದ್ದಾರೆ. ಸೊ ವ್ಯಾಸದ ಉದ್ದ ಏನಾಗುತ್ತೆ? ಅದನ್ನ ನಾವು ಇಂಟು 2 ಮಾಡಿದಾಗ 2r. ಸೊ ಇಂಟು 2 ಮಾಡಿದಾಗ 2 8 16. ಸೊ ಎಷ್ಟು ಬರುತ್ತೆ ಉತ್ತರ? 16 ಸೆಂಟಿಮೀಟರ್. ಸೊ 8 ಇಂಟು 2 16. ಸೊ 16 ಸೆಂಟಿಮೀಟರ್ ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಇನ್ನು ವೃತ್ತವನ್ನ 2 ಸಮಭಾಗಗಳಾಗಿ ವಿಂಗಡಿಸುವಂತಹ ವೃತ್ತದ ಭಾಗ ಯಾವುದು? ನೋಡಿ, ಈಗ ವೃತ್ತ ಇರುತ್ತೆ. ವೃತ್ತವನ್ನ ನಾವು 2 ಸಮಭಾಗಗಳಾಗಿ ವಿಂಗಡಿಸುವಂತಹ ವೃತ್ತದ ಭಾಗ ಯಾವುದು ಅಂತ ಕೇಳಿದರೆ ವೃತ್ತ ಕೇಂದ್ರ, ಪರಿಧಿ, ವ್ಯಾಸ, ತ್ರಿಜ್ಯ. ಸೊ ಸರಿಯಾದಂತ ಆಯ್ಕೆ ಯಾವುದು? ವ್ಯಾಸ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ವೃತ್ತವನ್ನ 2 ಸಮಭಾಗಗಳಾಗಿ ವಿಂಗಡಿಸುವಂತಹ ವೃತ್ತದ ಭಾಗ ಯಾವಾಗ್ಲೂ ವ್ಯಾಸ ಆಗಿರುತ್ತೆ. 17ನೇ ಪ್ರಶ್ನೆ, ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಡ್ಯಾಶ್ ದೂರದಲ್ಲಿ ಇರುತ್ತೆ. ಅಸಮ, ಪರಿಧಿಯ ಹೊರಗೆ, ಸಮ, ಜ ಅಂತ ಇದೆ. ನೋಡಿ, ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಕೂಡ ಸಮ ದೂರದಲ್ಲಿ ಇರುತ್ತೆ. ಹೌದಲ್ವಾ? ಸಮ ದೂರದಲ್ಲಿ ಇರುತ್ತೆ. ನೋಡಿ, ಇಲ್ಲೇ ನೋಡಿ, ಈಗ ಪ್ರತಿಯೊಂದು ಕೂಡ ಏನಾಗಿದೆ? ಇಲ್ಲಿ ಸಮ ದೂರವನ್ನ ಒಳಗೊಂಡಿರುತ್ತೆ. ಈಗ ನೋಡಿ 18ನೇ ಪ್ರಶ್ನೆ, ಈ ವೃತ್ತದಲ್ಲಿ OA ಏನಿದೆಯಲ್ಲ, OA ಇದು ಏನು ಅಂತ ಕೇಳಿದ್ದಾರೆ. ವೃತ್ತದ ಖಂಡ, ತ್ರಿಜ್ಯ, ವ್ಯಾಸ, ಜ ಅಂತ ಇದೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ತ್ರಿಜ್ಯ. ಅದನ್ನ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಇನ್ನು 19ನೇ ಪ್ರಶ್ನೆ, ವೃತ್ತದಲ್ಲಿ ತ್ರಿಜ್ಯವು ವ್ಯಾಸದ ಡ್ಯಾಶ್ 2ರಷ್ಟಿರುತ್ತದೆ, 3ರಷ್ಟಿರುತ್ತದೆ, ಸಮವಾಗಿರುತ್ತದೆ, ಅರ್ಧದಷ್ಟು ಇರುತ್ತದೆ ಅಂತ ಇದೆ. ಓಕೆ. ಏನಿರುತ್ತೆ ನೋಡಿ, ವ್ಯಾಸದ ನೋಡಿ ಒಂದು ಕಂಪ್ಲೀಟ್ ನಾವೇನ್ ಕರಿತೀವಿ? ಅದನ್ನ ವ್ಯಾಸ ಅಂತ ಕರಿತೀವಿ. ಆದ್ರೆ ತ್ರಿಜ್ಯ ಏನಿರುತ್ತೆ? ವ್ಯಾಸದ ಅರ್ಧದಷ್ಟು ಇರುತ್ತೆ. ಓಕೆ. ವ್ಯಾಸದ ಅರ್ಧದಷ್ಟು ಇರುತ್ತೆ. ಇನ್ನು ಈ ವೃತ್ತದಲ್ಲಿರುವಂತಹ ತ್ರಿಜ್ಯಗಳ ಸಂಖ್ಯೆ ಎಷ್ಟು? 1 ನೋಡಿ, ಎಷ್ಟು? 1 2 3 4 5 6 7. ಸೊ 7 ಇದಾವೆ. ವೃತ್ತದಲ್ಲಿ 7 ತ್ರಿಜ್ಯಗಳ ಸಂಖ್ಯೆ ಕಂಡು ಬರುತ್ತೆ. ಇನ್ನು 21ನೇ ಪ್ರಶ್ನೆ, ಪಕ್ಕದ ವೃತ್ತದಲ್ಲಿ ಇರುವಂತಹ ವೃತ್ತ ಕೇಂದ್ರ. ಪಕ್ಕದ ವೃತ್ತದಲ್ಲಿ ಇರುವಂತಹ ವೃತ್ತ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಪಕ್ಕದ ವೃತ್ತದಲ್ಲಿ ಅಂದ್ರೆ ಈ ಒಂದು ವೃತ್ತದಲ್ಲಿ ಇರುವಂತ ವೃತ್ತ ಕೇಂದ್ರ ಯಾವುದು ಅಂತ ಕೇಳಿದರೆ, ವೃತ್ತ ಕೇಂದ್ರ ಅಂತ ಅಂದಾಗ ನಾವೇನಂತೀವಿ? ಇದು ಕೇಂದ್ರ ಆಗಿರುತ್ತೆ. ಸೊ ಸರಿಯಾದಂತ ಆಪ್ಷನ್ ಓ, ದಟ್ ಇಸ್ ಆಪ್ಷನ್ 1. ಒಂದು ವೃತ್ತದಲ್ಲಿ ಇರುವಂತಹ ವೃತ್ತ ಕೇಂದ್ರಗಳ ಸಂಖ್ಯೆ ಎಷ್ಟಿರುತ್ತೆ? ಏನ್ ಬಹಳಷ್ಟು ಇರುತ್ತೆ? ಇಲ್ಲ ಅಲ್ವಾ? ಎಷ್ಟಿರುತ್ತೆ? 1 ಮಾತ್ರ ಇರುತ್ತೆ. ವೃತ್ತದಲ್ಲಿ ಇರುವಂತ ಈ ಒಂದು O ಏನಿದೆ, ಇದು ವೃತ್ತ ಕೇಂದ್ರ ಆಗಿರುತ್ತೆ. ಹಾಗಾದ್ರೆ OU ಅಂದ್ರೆ ಈ O ಅನ್ನುವಂಥದ್ದು ವೃತ್ತ ಕೇಂದ್ರ, ತ್ರಿಜ್ಯ, ವ್ಯಾಸ ಮತ್ತೆ ಪರಿಧಿ ಅಂತ ಇದೆ. ಓಕೆ. ಸರಿಯಾದಂತ ಆಯ್ಕೆ ಏನು? ವೃತ್ತದಲ್ಲಿ ಇರುವಂತ O ವೃತ್ತ ಕೇಂದ್ರ ಆದ್ರೆ, ಹಾಗಾದ್ರೆ ಇಲ್ಲಿ O ಅನ್ನುವಂಥದ್ದು ಇದು ಏನಾಗಿರುತ್ತೆ? ಅದು ತ್ರಿಜ್ಯ ಆಗಿರುತ್ತೆ. ಅಲ್ಲಿ ಒಂದು ಬಿಟ್ಟೋಗಿರ್ಬೇಕು, OCU ಅಥವಾ OA ಅಥವಾ OBU ಏನಾಗಿರುತ್ತೆ ಅಂತ ಕೇಳಿರ್ತಾರೆ. ಓಕೆ. ಇನ್ನು 24ನೇ ಪ್ರಶ್ನೆ, ವೃತ್ತವನ್ನ 2 ಸರ್ವ ಸಮಭಾಗಗಳಾಗಿ ವಿಂಗಡಿಸುವಂತ ರೇಖಾಖಂಡವನ್ನ ಏನಂತ ಕರಿತೀವಿ? ನೋಡಿ, ಒಂದು ವೃತ್ತ ಇದೆ, ಅದನ್ನ ಸರ್ವ ಸಮಭಾಗಗಳಾಗಿ ವಿಂಗಡಿಸುವಂತಹ ರೇಖಾಖಂಡವನ್ನ ನಾವೇನಂತ ಕರಿತೀವಿ? ವ್ಯಾಸ, ಪರಿಧಿ, ವೃತ್ತ ಕೇಂದ್ರ, ತ್ರಿಜ್ಯ ಏನಂತ ಕರಿತೀವಿ?
ವ್ಯಾಸ ಅಂತ ಕರಿತೀವಿ. ಒಂದು ವೃತ್ತದ ವ್ಯಾಸವು ವೃತ್ತದ ತ್ರಿಜ್ಯದ ಅರ್ಧದಷ್ಟಿರುತ್ತೆ, 2ರಷ್ಟಿರುತ್ತೆ, 3ರಷ್ಟಿರುತ್ತೆ, 1/3 ಇರುತ್ತೆ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? 2ರಷ್ಟು ಇರುತ್ತೆ. ಒಂದು ವೃತ್ತದ ತ್ರಿಜ್ಯ 50 ಮೀಟರ್ ಇದ್ರೆ ಆ ವೃತ್ತದ ವ್ಯಾಸ ಏನಿರುತ್ತೆ ನೋಡಿ. ಆಲ್ರೆಡಿ ನಾವು 2ರಷ್ಟಿರುತ್ತೆ ಅಂತ ಹೇಳಿದ್ವಿ. 2r ಡಯಾಮೀಟರ್ ಇಸ್ ಈಕ್ವಲ್ ಟು. ಸೊ ನೋಡಿ, ಹಾಗಾದ್ರೆ ವೃತ್ತದ 2ರಷ್ಟಿರುತ್ತೆ. ಓಕೆ, ಸೊ ನೋಡಿ ಇವಾಗ ಏನಾಗುತ್ತೆ, ವೃತ್ತದ ವ್ಯಾಸ ಏನು? ತ್ರಿಜ್ಯದ ಡಬಲ್ ಅಂದ್ರೆ ಎಷ್ಟಿರುತ್ತೆ? 100 ಇರುತ್ತೆ, ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಯಾವುದು? 100 ಮೀಟರ್. ಇನ್ನು 27ನೇ ಪ್ರಶ್ನೆ ನೋಡಿ. ಇಲ್ಲಿ ವೃತ್ತದ ತ್ರಿಜ್ಯದ ಉದ್ದ ಎಷ್ಟು ಕೊಟ್ಟಿದ್ದಾರೆ? ತ್ರಿಜ್ಯದ ಉದ್ದ 12 ಸೆಂಟಿಮೀಟರ್ ಇದೆ. ಓಕೆ, ಓಕೆ ನೋಡಿ, ಇಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ, ಅದರಲ್ಲಿ ತ್ರಿಜ್ಯದ ಉದ್ದ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಇದು 12 ಇದೆ ಅಂದ್ರೆ ಅದರ ಅರ್ಧ ಎಷ್ಟು? 6. ಸೊ ಸರಿಯಾದಂತ ಆಪ್ಷನ್ ಯಾವುದು? ಸರಿಯಾದಂತ ಆಪ್ಷನ್ ಇದು. ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ, ಸೊ ತ್ರಿಜ್ಯ ಎಷ್ಟು? ದಟ್ ಈಸ್ 6 ಸೆಂಟಿಮೀಟರ್. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಒಂದು ವೃತ್ತದಲ್ಲಿ ಒಂದೇ ತ್ರಿಜ್ಯವಿರುತ್ತದೆ. ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಕೂಡ ಸಮನಾಗಿರುತ್ತೆ. ಒಂದು ವೃತ್ತದಲ್ಲಿ ಒಂದು ವೃತ್ತ ಕೇಂದ್ರ ಇರುತ್ತೆ. ಒಂದು ವೃತ್ತ ಕೇಂದ್ರ ಇರುತ್ತೆ. ಇದು ಸರಿ, ಹೌದಲ್ವಾ? ಜೊತೆಗೆ ಒಂದು ವೃತ್ತದಲ್ಲಿ ಒಂದೇ ತ್ರಿಜ್ಯವಿರುತ್ತೆ. ರಾಂಗ್. ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಕೂಡ ಸಮನಾಗಿರುತ್ತೆ. ಸೊ ಆ ಮತ್ತು ಈ ಸರಿ. ಸೊ ಆ ಮತ್ತು ಈ ಇಲ್ಲಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 29ನೇ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವಂತಹ ದೂರ ಏನಂತ ಕರಿತೀವಿ? ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನ ಏನಂತ ಕರಿತೀವಿ? ತ್ರಿಜ್ಯ, ಪರಿಧಿ, ವೃತ್ತ ಕೇಂದ್ರ, ವ್ಯಾಸ. ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಒಂದು ವೃತ್ತದ ತ್ರಿಜ್ಯ r, ಇದರ ವ್ಯಾಸ ಏನಾಗಿರುತ್ತೆ? ಅದರ ವ್ಯಾಸ ಏನಾಗಿರುತ್ತೆ? 2r ಆಗಿರುತ್ತೆ. ಓಕೆ, ಅದಕ್ಕೆ ಅಲ್ಲಿ ಏನ್ ಬರ್ತಿದ್ವಿ? d is equal to 2r ಅಂತ. ಓಕೆ, ಇನ್ನು 31ನೇ ಪ್ರಶ್ನೆ, ವೃತ್ತ ರಚಿಸಲು ಬಳಸುವಂತಹ ಉಪಕರಣ ಯಾವುದು? ಕೈವಾರ, ಹೌದಲ್ವಾ? ಎಸ್. ಒಂದು ವೃತ್ತದಲ್ಲಿ ಎಳೆಯಬಹುದಾದಂತ ತ್ರಿಜ್ಯಗಳ ಸಂಖ್ಯೆ ಯಾವುದು? ನೋಡಿ, ಅಸಂಖ್ಯಾತ ಯಾವುದೂ ಅಲ್ಲ, 4, 1 ಅಂತ ಇದೆ. ಸರಿಯಾದಂತ ಆಯ್ಕೆ ಬಂದು ಅಸಂಖ್ಯಾತ ತ್ರಿಜ್ಯಗಳನ್ನ ನಾವು ಎಳೆಯಬಹುದು. ಇನ್ನು ವೃತ್ತವನ್ನ ಸಮನಾದ 2 ಭಾಗ ಮಾಡುವುದು ಯಾವುದು? ವೃತ್ತವನ್ನ 2 ಸಮಭಾಗ ಮಾಡೋದು ಯಾವುದು? ತ್ರಿಜ್ಯ, ಪರಿಧಿ, ವೃತ್ತ, ವ್ಯಾಸ ಅಂತ ಇದೆ. ಯಾವುದು? ದಟ್ ಈಸ್ ವ್ಯಾಸ. ಡಯಾಮೀಟರ್ ಓನ್ಲಿ. ಓಕೆ, ಡಯಾಮೀಟರ್. ಇದ್ರದ್ದು ಇಂಗ್ಲಿಷ್ ಸೀರೀಸ್ ಕೂಡ ಬರ್ತಾ ಆಗುತ್ತೆ. ಸೊ ಯಾರು ಮಿಸ್ ಮಾಡದೆ ನೋಡ್ತಾ ಹೋಗಿ. ಓಕೆ, ವೃತ್ತದಲ್ಲಿ ಯಾವುದಾದರೂ 2 ವ್ಯಾಸಗಳು ಸಂಧಿಸುವಂತಹ ಬಿಂದು. ವೃತ್ತದಲ್ಲಿ ಯಾವುದಾದರೂ 2 ವ್ಯಾಸಗಳು ಸಂಧಿಸುವಂತಹ ಬಿಂದು. ನೋಡಿ, ಇಲ್ಲಿ ಇದು ಒಂದು ವ್ಯಾಸ, ಇದು ಒಂದು ವ್ಯಾಸ. ಸೊ ಸಂಧಿಸುವಂತಹ ಬಿಂದು ಏನಾಗಿರುತ್ತೆ? ವ್ಯಾಸ, ತ್ರಿಜ್ಯ, ಕೇಂದ್ರ, ಪರಿಧಿ ಅಂತ ಇದೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ಹಾಗಾದ್ರೆ ಇದನ್ನ ನೋಡಿದ್ರೆ ಹೇಳಿ, ಏನು? ಕೇಂದ್ರ ಆಗಿರುತ್ತೆ. ನೋಡಿ, ಕೇಂದ್ರ ಆಗಿರುತ್ತೆ. ಓಕೆ, ಇನ್ನು 35ನೇ ಪ್ರಶ್ನೆ, ಈ ವೃತ್ತದಲ್ಲಿ ಇರುವಂತಹ ತ್ರಿಜ್ಯಗಳ ಸಂಖ್ಯೆ ಎಷ್ಟು? ತ್ರಿಜ್ಯ 1, 2, 3, 4, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 4. ಇನ್ನು ಇದರಲ್ಲಿ ವ್ಯಾಸ. ಓಕೆ, ವ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದರಲ್ಲಿ ವ್ಯಾಸ ಯಾವುದು? 1 ಯಾವ್ದಿದು? ಎ ಮತ್ತೆ ಬಿ, ಹೌದಲ್ವಾ? ಜೊತೆಗೆ ಇದು ಯಾಕಾಗಲ್ಲ? ಇದು ಯಾಕಾಗೋದಿಲ್ಲ? ನೋಡಿ, ಇಲ್ಲಿಂದ ಇಲ್ಲಿಗಿದೆ ಅಲ್ವಾ? ಇದಾಗುತ್ತಾ? ಅದು ಯಾವಾಗ್ಲೂ ಸೆಂಟರ್ ಪಾಯಿಂಟ್ ಇಂದಾನೆ ಹಾದು ಹೋಗಿರ್ಬೇಕು ಡಯಾಮೀಟರ್ ಅನ್ನುವಂಥದ್ದು. ಸೊ ಎ ಬಿ ಅನ್ನುವಂಥದ್ದು ಸರಿಯಾದಂತ ಆಪ್ಷನ್. ಓಕೆ, ಇನ್ನು 37ನೇ ಪ್ರಶ್ನೆ, ವೃತ್ತದಲ್ಲಿ ಎಲ್ಲಾ ತ್ರಿಜ್ಯಗಳು, ತ್ರಿಜ್ಯ ಮೀನ್ಸ್ ಏನು? ರೇಡಿಯಸ್. ಸೊ ದೊಡ್ಡದಾಗಿರುತ್ತೆ, ಸಮನಾಗಿರುತ್ತೆ, ಅಸಮವಾಗಿರುತ್ತೆ, ಅರ್ಧದಷ್ಟು ಇರುತ್ತೆ ಅಂತ ಇದೆ. ವೃತ್ತದಲ್ಲಿ ಎಲ್ಲಾ ತ್ರಿಜ್ಯಗಳು ಕೂಡ ಸಮನಾಗಿ ಇರುತ್ತೆ. ವೃತ್ತದಲ್ಲಿ ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತೆ. ಈಗ ಆಲ್ರೆಡಿ ಇದು ರಿಪೀಟೆಡ್ ಕ್ವೆಶನ್ ಅಂತ ಅನ್ಕೊಳ್ಳಿ ಇದ್ರಲ್ಲೇನೆ. ಇನ್ನು ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಏನು? ವೃತ್ತದ ಮೇಲಿನ ಎಲ್ಲಾ ಬಿಂದುಗಳು ಕೂಡ ಡ್ಯಾಶ್ ದಿಂದ ಸಮದೂರದಲ್ಲಿ ಇರುತ್ತೆ. ವೃತ್ತದ ಮೇಲೆ ಇರುವಂತಹ ಎಲ್ಲಾ ಬಿಂದುಗಳು ಕೂಡ ವೃತ್ತ ಕೇಂದ್ರದಿಂದ
ಸಮದೂರದಲ್ಲಿ ಇರುತ್ತಾ, ಪರಿಧಿಯಿಂದ ಸಮದೂರದಲ್ಲಿ ಇರುತ್ತಾ, ತ್ರಿಜ್ಯದಿಂದ ಸಮದೂರದಲ್ಲಿ ಇರುತ್ತಾ, ಅಥವಾ ವ್ಯಾಸದಿಂದ ಸಮದೂರದಲ್ಲಿ ಇರುತ್ತಾ? ಸರಿಯಾದಂತ ಆಯ್ಕೆ ಏನು? ವೃತ್ತ ಕೇಂದ್ರದಿಂದನೇ ಸಮದೂರದಲ್ಲಿ ಇರುತ್ತೆ. ಈ ಚಿತ್ರದಲ್ಲಿ ವೃತ್ತ ಕೇಂದ್ರ ಯಾವುದು? ವೃತ್ತ ಕೇಂದ್ರ ಓ ಆಗಿರುತ್ತೆ. ಓಕೆ, ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 41ನೇ ಪ್ರಶ್ನೆ. ಈ ಆಕೃತಿಯಲ್ಲಿ ಎ ಬಿ ಈಸ್ ಈಕ್ವಲ್ ಟು, ನೋಡಿ ಈ ಆಕೃತಿಯಲ್ಲಿ ಇದು ಎ, ಇದು ಬಿ, ಇದು ಸಿ, ಇದು ಡಿ. ಸೊ ಎ ಬಿ ಏನಿದೆ ಇದು 6 ಸೆಂಟಿಮೀಟರ್ ಇದೆ ಇದು. ಓಕೆ, ಹಾಗಾದ್ರೆ ಬಿ ಎ ಸಿ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು? ಡಯಾಮೀಟರ್ ಇಸ್ ಈಕ್ವಲ್ ಟು 2r ಅಲ್ವಾ? ಸೊ ಡಿ ಇಸ್ ಈಕ್ವಲ್ ಟು 2 ಇಂಟು ಆರ್ ಏನಾಗುತ್ತೆ? 12 ಬರುತ್ತೆ. ಸೊ ಸರಿಯಾದಂತ ಆಪ್ಷನ್ ಯಾವುದು? 12 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿವರೆಗೂ ನಾವು ವೃತ್ತದ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ವಿ. ಓಕೆ, ಇನ್ನು ಇದಕ್ಕೆ ಮುಂದುವರೆದು ನಾವು ಮುಂದಿನ ಒಂದು ತರಗತಿಯಲ್ಲಿ ಆಕೃತಿಗಳನ್ನ ಪತ್ತೆ ಹಚ್ಚಿ ಹೊಂದಿಸೋದಕ್ಕೆ ಏನೆಲ್ಲ ಉಪಯೋಗಿಸ್ತಾರೆ, ಆಮೇಲೆ ಒಟ್ಟು ಘನಾಕೃತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಇಲ್ಲಿವರೆಗೂ ನಾವು ವೃತ್ತಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಘನಾಕೃತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಕೆಲವರೆಲ್ಲರೂ EVS ಪೆಡಗಾಜಿ ಅಪ್ಲೋಡ್ ಮಾಡಿ ಅಂತ ವೈಟ್ ಕೇಳ್ತಾ ಇದ್ದೀರಾ, ಬಟ್ ಅದು ಆಲ್ರೆಡಿ ಆಗಿದೆ. ಓಕೆ, ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಮ್ಯಾಥ್ಸು ಮತ್ತೆ EVS ಪೆಡಗಾಜಿ ಏನಿದೆ ಅದೆಲ್ಲಾನು ಕೂಡ ಅಪ್ಲೋಡ್ ಆಗಿದೆ. ನಿಮ್ಗೆ EVS ಪೆಡಗಾಜಿ ಅಂತಾನೆ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೀವು ನೋಡ್ತಾ ಹೋದ್ರೆ ಎಲ್ಲಾನು ಸಿಗುತ್ತೆ. ಅಂದ್ರೆ ಕಂಪ್ಲೀಟ್ ಪೆಡಗಾಜಿ ಜೊತೆಗೆ MCQs, ಓಕೆ, ಜೊತೆಗೆ 100 ಕ್ವೆಶನ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.